ನೀವು ಫಸ್ಟ್ ನೋಟಿಸ್ ಕೊಡ್ಬೇಕು ಸರ್ಕಾರಕ್ಕೆ. ಸರಿ, ಯಾವ ಖಾತೆ ನಂಬರ್ ಯಾವ್ದು ನೋಟಿಸ್ ಕೊಟ್ಟು ಸರಿ. ಏನು ಇಷ್ಟೊಂದು ದೌರ್ಜನ್ಯ ಬೇರೆ ಬಡವ್ರು ಯಾರು ಇದು ಮಾಡ್ತಾರೆ ಬಿಡ್ತೀರ ನೀವು? ಒಂದು ತಿಂಗಳಾಗುತ್ತೆ ಇವತ್ತಿನ ಕೆಲಸ ಮಾಡೋಕ್ಕೆ. ಅವ್ರು ಏನು ತಿಳ್ಕೊಂಡ್ರೆ ನಗರಸಭೆ ಮಾಡಲು ಅಂತ ಅವರೇ ಕಂಪ್ಲೇಂಟ್ ಕೊಡ್ರಿ. ಹಿಂಗೆ ನಮ್ಮ ನಗರಸಭೆ ಡ್ಯಾಮೇಜ್ ಮಾಡಿದ್ದಾರೆ, ಬೇರೆ ಇಲಾಖೆಗಳು ಇಲ್ಲ ಡ್ಯಾಮೇಜ್ ಮಾಡಿದೆ ಅಂತ ಇವತ್ತು 10:30 ಅವ್ರು ಕಂಪ್ಲೇಂಟ್ ಕೊಡಬೇಕು. ಅರಸೀಕೆರೆ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 24ರ ರಂಗೇಗೌಡರ ಬೀದಿಯಲ್ಲಿ ಖಾಸಗಿ ಕಟ್ಟಡದ ಮಾಲೀಕರು ಅನಧಿಕೃತವಾಗಿ ರಸ್ತೆ ಅಗೆದು ಸದರಿ ಜಾಗದಲ್ಲಿ ಸುಮಾರು 15 ಅಡಿಗೂ ಆಳವಾದ ದೊಡ್ಡ ಗುಂಡಿ ತೆಗೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದ ರಸ್ತೆಯನ್ನ ಅಗೆದು ಹಾಳು ಮಾಡಿದ್ದಾರೆ. ಜೊತೆಗೆ ರಸ್ತೆಯ ಅಡಿಯಲ್ಲಿ ಹಾದು ಹೋಗಿರುವ ಕುಡಿಯುವ ನೀರಿನ ಪೈಪ್ಲೈನ್ ಕೂಡ ಹೊಡೆದು ಹಾಕಿದ್ದು 3-4 ದಿನಗಳಿಂದ ಇಲ್ಲಿನ ನಿವಾಸಿಗಳಿಗೆ ನೀರಿಲ್ಲದೆ ಬಹಳ ತೊಂದರೆಯಾಗಿದೆ. ಅದಲ್ಲದೆ ಟೆಲಿಫೋನ್ ಲೈನ್ಗಳನ್ನು ಕೂಡ ಕಟ್ ಮಾಡಿರುತ್ತಾರೆ. ನಗರಸಭೆಯಿಂದ ಅನುಮತಿ ಪಡೆಯದೆ ಖಾಸಗಿ ವ್ಯಕ್ತಿ ಕಾಂಕ್ರೀಟ್ ರಸ್ತೆಯನ್ನು ಹಾಳು ಮಾಡಿದ್ದಲ್ಲದೆ ರಸ್ತೆಯನ್ನ ಬಂದ್ ಮಾಡಿ ಜನರಿಗೆ ಓಡಾಡಲು ತೊಂದರೆ ನೀಡುತ್ತಿದ್ದಾರೆ ಎಂದು ಸ್ಥಳೀಯರು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಅರಸೀಕೆರೆಯಲ್ಲಿ ಜರುಗಿದೆ. ಇನ್ನು ಈ ಘಟನೆ ತಿಳಿದ ಕೂಡಲೇ ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಜನರಿಂದ ಸಮಸ್ಯೆಯನ್ನು ಅರಿತು ಸ್ಥಳದಲ್ಲೇ ಕಟ್ಟಡ ಮಾಲೀಕರಿಗೆ ನೋಟಿಸ್ ನೀಡಲು ಆರೋಗ್ಯ ನಿರೀಕ್ಷಕರಿಗೆ ತಿಳಿಸಿ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಖಾಸಗಿ ಅವರು ಕಾಮಗಾರಿ ನಗರಸಭೆ ಅಲ್ಲ ಅಂತ 10 ಗಂಟೆ ಒಳಗೆ ಫೋಟೋ ನನಗೆ ವಾಟ್ಸಪ್ ಹಾಕ್ಬೇಕು. ಚೆನ್ನಾಗಿರೋ ನಾಳೆ ಹೆಚ್ಚು ಕಡಿಮೆ ಏನಂತಾರೆ ನಗರಸಭೆ ಮಾಡೋದು ಅಂತ ಹೇಳಪ್ಪ, ಗೊತ್ತಾಯ್ತಾ? ಇದು ಬಿಲ್ಡಿಂಗ್ ಸಮೇತ ಅಲ್ಲಿ ಬರಬೇಕು ಫೋಟೋಸ್, ವಿಡಿಯೋ ಸಮೇತ. ಖಾಸಗಿ ಕಾಮಗಾರಿ ಸಾರ್ವಜನಿಕ ತೊಂದರೆ ಆಗಿದೆ ಅಂತ ಹೇಳೋದು ಬೇಡ, ನೀವು ಹಾಕಿ ಗೊತ್ತಾಗುತ್ತೆ ನಮಗೆ. ಮೊದಲು 8 ಕ್ಯಾಪ್ ಹಾಕಪ್ಪ ವಾಟರ್ ಸಪ್ಲೈ. ನೀವು ಫಸ್ಟ್ ನೋಟಿಸ್ ಕೊಡ್ಬೇಕು ಸರ್ಕಾರಕ್ಕೆ. ಸರಿ, ಯಾವ ಖಾತೆ ನಂಬರ್ ಯಾವ್ದು ನೋಟಿಸ್ ಕೊಟ್ಟು ಸರಿ. ಏನು ಇಷ್ಟೊಂದು ದೌರ್ಜನ್ಯ ಬೇರೆ ಬಡವ್ರು ಯಾರು ಇದು ಮಾಡ್ತಾರೆ ಬಿಡ್ತೀರ ನೀವು? ಒಂದು ತಿಂಗಳಾಗುತ್ತೆ ಇವತ್ತಿನ ಕೆಲಸ ಮಾಡೋಕ್ಕೆ. ಆ BSN ಎಷ್ಟು ಕೇಬಲ್ ಕಟ್ಟಾಗಿ ನೋಡಿ ಸರ್. ಅವ್ರು ಏನು ತಿಳ್ಕೊಂಡ್ರೆ ನಗರಸಭೆ ಮಾಡಲು ಅಂತ ಇಲ್ಲಿ ಕೆಲಸ ಮಾಡ್ತಾರೆ. ಏನು ಕೆಲಸ ಮಾಡ್ತಾನೆ? ಇದು ಬಿಲ್ಡಿಂಗ್ ನೋಡ್ಕೊಂಡು. ಹೌದಾ? ಅವರೇ ಅಂತ ಗೊತ್ತಾ ನಿಮಗೆ? ಅವರೇ ಕಂಪ್ಲೇಂಟ್ ಕೊಡ್ರಿ. ಹಿಂಗೆ ನಮ್ಮ ನಗರಸಭೆ ಡ್ಯಾಮೇಜ್ ಮಾಡಿದ್ದಾರೆ, ಬೇರೆ ಇಲಾಖೆಗಳು ಇಲ್ಲ ಡ್ಯಾಮೇಜ್ ಮಾಡಿದೆ ಅಂತ ಇವತ್ತು 10:30 ಅವ್ರು ಕಂಪ್ಲೇಂಟ್ ಕೊಡಬೇಕು. ಈಗ ನಾಳೆ ನಮ್ಮ ನಗರಸಭೆ ಆರೋಪ ಬರುತ್ತೆ. ಸರಿ, ನಮ್ಮ ನಗರಸಭೆಯವ್ರಿಗೆ ಮಾಡಿರೋದು ಆರೋಪ ಬರುತ್ತೆ. ಇಲ್ಲಿ ಮೊದಲು ಸೇಫ್ಟಿ ಮಾಡ್ರಪ್ಪ, ಇಲ್ಲಿ ವ್ಯಕ್ತಿ ಸೇಫ್ಟಿ ಮಾಡಿ ಅವ್ರ ಮೇಲೆ ನೋಟಿಸ್ ಕೊಡ್ಬೇಕು. ಶ್ರೀಮಂತ ಇಷ್ಟೊಂದು ಏನು ಇಡೀ ಏರಿಯಾ ಜನಕ್ಕೆ ತೊಂದರೆ ಆಗಲ್ಲನ್ರಿ? ಈಗ UJD ವಾಟರ್ ಸಪ್ಲೈ ಮತ್ತೆ ಎಲ್ಲ ನಿಂತಿದೆ. ಜನ ಕೇಳಿ ತೊಗೊಳ್ಳಿ, ಉತ್ತರ ಗೊತ್ತಾಗುತ್ತೆ.